ನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಅನ್ನೋ ಒಂದು ಜಾಗದಲ್ಲಿ ಇವತ್ತು ರಾತ್ರಿ ಒಬ್ಬ ಹುಡುಗನ ಕೊಲೆಯಾಗಿದೆ. ಈ ಒಬ್ಬ ಅಪ್ರಾಪ್ತ ಹುಡುಗ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಒಂದೇ ಹಳ್ಳಿಯವರು, ಎಲ್ಲ ಒಟ್ಟಿಗೆ ಬೆಳೆದವರು. ಅವನು ಶಾಲೆ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಕೈಯಿಂದ ಅವ್ರಿಗೆ ಗುದ್ದಿದಾಗ ಅಪ್ರಾಪ್ತ ಅಲ್ಲೇ ಕುಸಿದು ಬೀಳ್ತಾನೆ. ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. ಈ ವಿಚಾರದಲ್ಲಿ ಆಲ್ರೆಡಿ ನಾವು ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ನಾವು ಸದ್ಯಕ್ಕೆ ಅಪ್ರಾಪ್ತರಿದ್ದಾರೆ, ಅವ್ರ ಜೊತೆ ವಿಚಾರಣೆ ಮಾಡಿ ಬೇರೆ ಯಾರಾದರೂ ಇದ್ದಾರೆ ಅಂತ ಅದನ್ನು ಕೂಡ ನಾವು ಇನ್ಫಾರ್ಮೇಷನ್ನ ತೊಗೊಳ್ತಾ ಇದ್ದೀವಿ. ಅಲ್ಲಿಗೆ ಕರ್ಕೊಂಬಂದವರ ಒಬ್ಬ ಕರ್ಕೊಂಬಂದಿದ್ದವನು ಐ ವಿಟ್ನೆಸ್ ಇದ್ದಾನೆ, ಅವನು ಕೂಡ ಅಪ್ರಾಪ್ತನೇ. ಇಬ್ಬರು ಅಪ್ರಾಪ್ತರೇ ಇದ್ದಾರೆ ಇಲ್ಲಿ, ಯಾರು ಕರ್ಕೊಂಬಂದಿದ್ದಾರೆ ಅವನು ಹಾಸ್ಪಿಟ್ಲಿಗೆ. ಅವ್ರ ಕಡೆಯಿಂದ ನಾವು ಡೀಟೇಲ್ಸ್ ತೊಗೊಳ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಎಲ್ಲರೂ ನಾವು ಬಂದ ಮಾಡ್ತೀವಿ. ಅದು ಅವರು ಕ್ಷುಲ್ಲಕ ಕಾರಣಕ್ಕೆ ಒಬ್ರಿಗೊಬ್ರಿಗೆ ಮಾತಿಗೆ ಮಾತು ಬೆಳೆದು ಆಮೇಲೆ ಮಧ್ಯದಲ್ಲಿ ಇವನು ಏನಾಯಿತು ಅಂತ ಕೇಳಕ್ಕೆ ಹೋದಾಗ ಇವನಿಗೆ ಏಟ್ ಬೀಳುತ್ತೆ. ಏಟ್ ಬಿದ್ದ ಒಂದು ರಭಸಕ್ಕೆ ಅಲ್ಲಿ ಟೋಟಲ್ ಅದೇ ಇವಾಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇಬ್ಬರನ್ನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಇನ್ನೂ ಯಾರು ಇದ್ದರು ಅಂತ ಹೆಚ್ಚಿನ ಮಾಹಿತಿನ ಆದಷ್ಟು ಇಲ್ಲಿ ವಾತಾವರಣ ಸರಿಯಾಗಿದೆ. ವಾತಾವರಣ ಎಲ್ಲ ಓಕೆ ಇದೆ. ನಾವು ಎಲ್ಲ ಫ್ಯಾಮಿಲಿ ಜೊತೆ ಮತ್ತು ಲೀಡರ್ ಜೊತೆ ಮಾತಾಡಿದ್ದೀವಿ. ಅವರೆಲ್ಲರೂ ಇದು ಆಕಸ್ಮಿಕವಾಗಿ ಆಗಿರೋದು ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವತಿಯಿಂದ ನಾವು ನಮ್ಮ ಬಂದೋಬಸ್ತನ್ನು ಮಾಡ್ತೀವಿ.